6251, 6521 ಮತ್ತು 5621ರಲ್ಲಿನ 5ರ ಸ್ಥಾನ ಬೆಲೆಗಳ ಮೊತ್ತ. 6251ರಲ್ಲಿ 5ರ ಸ್ಥಾನ ಬೆಲೆ 50, 6521ರಲ್ಲಿ 5ರ ಸ್ಥಾನ ಬೆಲೆ 500, ಇನ್ನು 5621ರಲ್ಲಿ 5ರ ಸ್ಥಾನ ಬೆಲೆ 5000. ಹಾಗಾಗಿ ಅವುಗಳ ಮೊತ್ತ ಅಂದರೆ ಆ್ಯಡ್ ಮಾಡಬೇಕು, ಕೂಡಿಸ್ಬೇಕು. ಸೊ ಎಷ್ಟು ಬರುತ್ತೆ? 5550. ಸೊ ಆಪ್ಷನ್ 3, ಮೂರನೇ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 35362ರಲ್ಲಿ 5ರ ಸ್ಥಾನ ಬೆಲೆ ಮತ್ತು ಮುಖಬೆಲೆಗಳ ವ್ಯತ್ಯಾಸ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ 5ರ ಸ್ಥಾನ ಬೆಲೆ ಎಷ್ಟಿದೆ ಅಂತಂದರೆ 5000 ಇದೆ. 5ರ ಸ್ಥಾನ ಬೆಲೆ 5000. 5ರ ಮುಖ ಬೆಲೆ ನೋಡಿ, ಅದು ನಂಬರ್ 5 ಅನ್ನೋದು ಎಲ್ಲಿದ್ರೂ ಕೂಡ ಅದರ ಫೇಸ್ ವ್ಯಾಲ್ಯೂ, ಸ್ಥಾನ ಬೆಲೆಗೆ ಪ್ಲೇಸ್ ವ್ಯಾಲ್ಯೂ ಅಂತಾರೆ, ಮುಖ ಬೆಲೆಗೆ ಫೇಸ್ ವ್ಯಾಲ್ಯೂ ಅಂತಾರೆ. ಇಲ್ಲಿ ಕೇಳಿರೋದು ದ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಆಫ್ 5 ಇನ್ ದ ನಂಬರ್ 35,362. ಸೊ ದಿಸ್ ಈಸ್ ದ ಕ್ವಶನ್. ಸೊ ಇಲ್ಲಿ 5ನ 5ರ ಸ್ಥಾನ ಬೆಲೆ ಪ್ಲೇಸ್ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 5000 ಇದೆ. ಮುಖ ಬೆಲೆ ಫೇಸ್ ವ್ಯಾಲ್ಯೂ ಎಷ್ಟಿದೆ ಅಂದರೆ 5 ಇದೆ. ವ್ಯತ್ಯಾಸ ಅಂತಂದರೆ ಸಬ್ಟ್ರಾಕ್ಟ್ ಮಾಡಬೇಕು, ಕಳಿಬೇಕು. ಸೊ ಕಳೆದ್ರೆ ನಮಗೆ ಎಷ್ಟು ಬರುತ್ತೆ ಆನ್ಸರ್ ಅಂತಂದರೆ 4995. ಬೇಕಿದ್ರೆ ನೀವು ಕಳೆದು ನೋಡ್ಬೋದು, 4995 ಬರುತ್ತೆ. ಸೊ ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. 10 ಬಿಡಿಗಳು 10 ಹತ್ತುಗಳು 10 ಸಾವಿರಗಳು ಇದಕ್ಕೆ ಸಮನಾದದು. ಸೊ ಇಲ್ಲಿ ಅಕ್ಷರದಲ್ಲಿ ಏನು ಕೊಟ್ಟಿದ್ದಾರಲ್ಲ ಅದನ್ನು ಅಂಕಿಗಳಲ್ಲಿ ಬರ್ಕೊಳ್ಳೋಣ, ಕ್ಲಿಯರ್ ಆಗ್ತದೆ, ಯಾವುದೇ ಡೌಟ್ ಇರಲ್ಲ. 10 ಬಿಡಿಗಳು ಅಂತಂದರೆ 10 × 1 ಅಂತ ಅರ್ಥ. ಪ್ಲಸ್ 10 ಹತ್ತುಗಳು ಅಂತಂದರೆ 10 × 10. 10 ಹತ್ತುಗಳು ಎಷ್ಟಿದೆ ಅಂದರೆ 10 ಇದೆ ಅಂತ. ಪ್ಲಸ್ 10 ಸಾವಿರಗಳು, ಸೊ ಥೌಸಂಡ್ಸ್ ಎಷ್ಟಿದೆ ಅಂತಂದರೆ 10 ಇದೆ. ಸೊ ಈಗ ಸಿಂಪ್ಲಿಫೈ ಮಾಡಿ, 10 1s are 10 ಪ್ಲಸ್ 10 10s are 100. ಸೊ 10 100, 10 10. 10 × 1000 ಅಂದರೆ 10,000. ಸೊ ಮೂರನ್ನು ಆ್ಯಡ್ ಮಾಡಿದರೆ, ಕೂಡಿಸಿದ್ರೆ 10,110. 10,110. 10,110 ಎಲ್ಲಿದೆ? ಮೂರನೇ ಆಪ್ಷನ್. ನೆಕ್ಸ್ಟ್ ಕ್ವಶನ್ನು, 4 ಅಂಕೆಗಳ ಗರಿಷ್ಠ ಸಂಖ್ಯೆ ಮತ್ತು 3 ಅಂಕೆಗಳ, ನೋಡಿ ಇವೆಲ್ಲನೂ ಪ್ರೀವಿಯಸ್ ಕ್ವಶನ್ಸು. 4 ಅಂಕೆಗಳ ಗರಿಷ್ಠ ಸಂಖ್ಯೆ ಮತ್ತು 3 ಅಂಕೆಗಳ ಕನಿಷ್ಠ ಸಂಖ್ಯೆ ಇವುಗಳ ಮೊತ್ತ. ದ ಸಮ್ ಆಫ್ ದ ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್ ಆ್ಯಂಡ್ ದ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್. ವೆರಿ ಸಿಂಪಲ್ ಕ್ವಶನ್. 4 ಡಿಜಿಟ್ ನಂಬರ್ದು ಗರಿಷ್ಠ ಸಂಖ್ಯೆ, ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್ ಅಂತಂದರೆ 9999. ಸ್ಮಾಲೆಸ್ಟ್ 3 ಡಿಜಿಟ್ ನಂಬರು ಅಂತಂದರೆ 100. ಆ್ಯಡ್ ಮಾಡಿದರೆ, ಕೂಡಿಸಿದ್ರೆ, ಮೊತ್ತ ಅಂತ ಕೇಳಿದ್ರೆ ಕೂಡಿಸಿದ್ರೆ 99, 9 1 10, 9 1 10, 10,099. ಸೊ ಮೂರನೇ ಆಪ್ಷನ್ ಕರೆಕ್ಟ್. 26 ಮತ್ತು 26 ಶತಾಂಶ. ಸೊ ಇದನ್ನು ಯಾವ ರೀತಿ ಬರಿಬಹುದು ಅಂತಂದರೆ 26 26.26 ಅಂತೇಳಿ ಬರಿಬೋದು. ಸೊ ಸೆಕೆಂಡ್ ಒನ್ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಒನ್, 19,009 ಡಿವೈಡೆಡ್ ಬೈ 11, 9,090 ಡಿವೈಡೆಡ್ ಬೈ 11 ಇವುಗಳ ಶೇಷಗಳ ಗುಣಲಬ್ಧ. ಅಂದರೆ ಫಸ್ಟ್ ರಿಮೈಂಡರ್ ಕಂಡುಹಿಡಿಬೇಕು, ಆಮೇಲೆ ಅವುಗಳ ಗುಣಲಬ್ಧ ಕಂಡುಹಿಡಿಬೇಕು. ನೀವು ಲಾಂಗ್ ಡಿವಿಷನ್ ಮೆಥಡ್ ಆದರೂ ಮಾಡಿ ಅಥವಾ ಡಿವೈಡ್ ಆದರೂ ಮಾಡಿ, ಯು ಕ್ಯಾನ್ ಫೈಂಡ್ ದ ರಿಮೈಂಡರ್. ಸೊ ನಾನು ಲಾಂಗ್ ಡಿವಿಷನ್ ಮೆಥಡ್ ಮಾಡ್ತೀನಿ ಫಸ್ಟಿಗೆ. 19,009. ಸೊ 11 1 11, 11 1s 11, 8 ಉಳಿತು, 0 ತಗೊಂಡ್ರೆ 11 7 77, ಅಲ್ಲಿಗೆ 3 ಉಳಿತು, ಇದೊಂದು 0 ತಗೊಳ್ಳಿ. 11 2 22, ಎಷ್ಟು ಉಳಿತು ಇಲ್ಲಿ? 8 ಉಳಿತು, ಅದು 9 ತಗೊಂಡ್ರೆ 11 8 88, ಶೇಷ 1. ಇನ್ನು 9,090 11ರಿಂದ ಭಾಗಿಸಿದ್ರೆ 11 8 88,
ಸೊ 90ರಲ್ಲಿ 88 ಹೋದರೆ 2, ಇದೊಂದು 9 ತಗೊಳ್ಳಿ. 11 2 22, 29ರಲ್ಲಿ 22 ಹೋದರೆ 7, ಇದೊಂದು 0 ತಗೊಳ್ರಿ. 11 6 66, 70ರಲ್ಲಿ 66 ಹೋದರೆ 4. ಸೊ ಇಲ್ಲಿ ರಿಮೈಂಡರ್ 4 ಬಂದಿದೆ, ಇಲ್ಲಿ ರಿಮೈಂಡರ್ 1 ಬಂದಿದೆ, ಶೇಷ 1 4. ಇವುಗಳ ಗುಣಲಬ್ಧ 1 4 4. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಒನ್. ಸೊ ಇದು ಲಾಂಗ್ ಡಿವಿಷನ್ ಆಯಿತು. ಇನ್ನು ನಾವು ಸಿಂಪ್ಲಿಫೈ ಮಾಡ್ತೀವಲ್ಲ, ಆ ರೀತಿ ಫ್ರಾಕ್ಷನ್ ಫಾರ್ಮಲ್ಲಿ ಬರ್ಕೊಂಡು ಏನಾದ್ರು ಮಾಡ್ತೀವಿ ಅಂತಂದರೆ ಆಗಲೂ ಮಾಡ್ಬೋದು. 11 1 11, 11 1 11, ಇಲ್ಲಿ 8 ಉಳಿತು, ಇಲ್ಲಿ 80 ಆಯಿತು. 11 7 77, 3 ಉಳಿತು, 30 ಆಯಿತು. 11 2 22. ಸೊ 30ರಲ್ಲಿ 22 ಅಂತಂದರೆ 8, ಇಲ್ಲಿ 89 ಆಯಿತು. 11 8 88. ಸೊ 89ರಲ್ಲಿ 88 ಹೋದ್ರೆ 1. ಸೊ ರಿಮೈಂಡರ್ 1 ಉಳಿತು. ಸೊ ಈ ರೀತಿ ಕೂಡ ಮಾಡ್ಬೋದು. ಸೊ ಇಲ್ಲಿ 9090, ಇದನ್ನು 11ರಿಂದ ಭಾಗಿಸಿದ್ರೆ 11 1 11, 11 8 88, 2 ಉಳಿತು, ಇಲ್ಲಿ 29 ಆಯಿತು. 11 2 22. ಸೊ 29ರಲ್ಲಿ 22 ತೆಗೆದ್ರೆ ಅಲ್ಲಿಗೆ 70 ಉಳಿತು. 11 6 66, 70ರಲ್ಲಿ 66 ಅಂತಂದರೆ 4 ಉಳಿತು. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ, ಗುಣಾಕಾರ ಮಾಡಿದ್ರೆ 1 4 4 ಅನ್ನೋದು. ಸೊ ಇದು ಇದೇ ರೀತಿ ಇನ್ನೊಂದು ಕ್ವಶನ್, 10th ಒಂದು ಕ್ವಶನ್ ಒಂದಿದೆ, ಅದೊಂದು ನೋಡಿಬೇಡ. ನಾನು ಜಸ್ಟ್ ಇಲ್ಲಿ ಬರೆದು ಬಿಡ್ತೀನಿ ಅದನ್ನು. 10th ಕ್ವಶನ್ ಇದೇ ಸೀರೀಸ್ದು. ಏನಿದೆ ಅಂತಂದರೆ 1009 ಗುಂಡ್ಲೆ 505. ಸೊ ಇದರ ಗುಣಲಬ್ಧದಿಂದ ಈ ಥರದ ಕ್ವಶನ್ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಬಟ್ ಯಾವುದೇ ಕ್ವಶನ್ ನಾನು ಬಿಡೋಕ್ಕೆ ಇಷ್ಟ ಇಲ್ಲ. ಆಲ್ಮೋಸ್ಟ್ ಒಂದು ಕಡೆಯಿಂದ ಎಲ್ಲ ಕ್ವಶನ್ ಸಾಲ್ವ್ ಮಾಡೋಣ ಅಂತ. ಎಷ್ಟನ್ನು ಗುಣಲಬ್ಧದಿಂದ ಎಷ್ಟನ್ನು ಕಳೆದರೆ ಆನ್ಸರು 505050 ಇಷ್ಟು ಬರುತ್ತೆ ಅಂತ ಕೇಳ್ತಾರೆ. ಕ್ವಶನ್ ಕರೆಕ್ಟಾಗಿದೆಯಾ ಗೊತ್ತಿಲ್ಲ ನನಗೆ. ಒಂದ್ಸರಿ ಸಾಲ್ವ್ ಮಾಡೋಣ. 5 ಲಕ್ಷ, ಹೌದಾ? ಎಸ್, 5,05,050. ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ಅಂತಂದರೆ 49,495 ಒಂದನೇ ಆಪ್ಷನ್ ಇದೆ. ಇನ್ನು ಎರಡನೇ ಆಪ್ಷನ್ನು 55,005 ಇದೆ. ಮೂರನೇ ಆಪ್ಷನ್ನು 54,995 ಇದೆ. ನಾಲ್ಕನೇ ಆಪ್ಷನ್ನು ಅಂದರೆ ಡಿ 59,495 ಇದೆ. ನೋಡೋಣ ಇದು ಕರೆಕ್ಟಾಗಿದೆಯಾ ಅಥವಾ ಗೊತ್ತಿಲ್ಲ, ಒಂದ್ಸರಿ ಚೆಕ್ ಮಾಡೋಣ. ಓಕೆ, ಇದನ್ನು ವೇರಿಯಬಲ್ಸ್ ಫಾರ್ಮಲ್ಲಿ ಬರೆದ್ರೆ 1109 ಇಂಟು 505, ಇದರಿಂದ ಎಷ್ಟನ್ನು ಕಳೆದರೆ ಅಂದರೆ -x. ಸೊ ವ್ಯಾಲ್ಯೂ ಎಷ್ಟು ಬರಬೇಕು? 5,05,050 ಬರಬೇಕು. ಸೊ ಇದನ್ನು ಲೆಫ್ಟ್ ಸೈಡ್ ತಗೊಳ್ಳಿ, ಇದನ್ನು ರೈಟ್ ಸೈಡ್ ತಗೊಳ್ಳಿ. ಅದಕ್ಕೆ ಮುಂಚೆ ಇವೆರಡು ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀನಿ, ಬೇಡ. 1009 ಇಂಟು 505, ಇದು ಈ ಕಡೆ ಬಂದರೆ -5,05,050 ಈಕ್ವಲ್ ಟು ಎಕ್ಸ್. ಈ ಎಕ್ಸನ್ನೇ ನಾವು ಫೈಂಡ್ ಮಾಡಬೇಕಾಗಿದೆ. ಮೊದಲಿಗೆ ಇವೆರಡನ್ನು ಏನು ಮಾಡೋಣ? ಮಲ್ಟಿಪ್ಲೈ ಮಾಡೋಣ. 1109 505 ನಾನು ಒಂದೇ ಲೈನಲ್ಲಿ ಮಲ್ಟಿಪ್ಲೈ ಮಾಡಿಬಿಡ್ತೀನಿ. ಇದನ್ನು 9545 ದಶಕ 4, ಇದು 0 ಇದು 0, 0 + 4 ಅಂದರೆ ಇದು 4. ಆಮೇಲೆ 5 1 5, 9 5 45, 45 5, 50ಕ್ಕೆ 0 ದಶಕ 5. ಆಮೇಲೆ 5 1 5, ಇದು 0 ಇದು 0. ಸೊ 5. 9 ನಿಮಿಷ. ನಾನು ದಶಕಗಳನ್ನ ಆ್ಯಡ್ ಮಾಡಿದ್ಮೇಲೆ ನೆನಪಾಗಲಿಲ್ಲ ನನಗೆ, ಮತ್ತೊಮ್ಮೆ ಮಾಡ್ತೀನಿ ಇದನ್ನು. ಸೊ 9545ಕ್ಕೆ 5 ದಶಕ 4, ಇದು 0 0, 0 + 4 4, 5 1 5, 9545 45 ಮತ್ತು ಇದು 5, 50ಕ್ಕೆ 0 ದಶಕ 5. ಓಕೆ, ಈಗ ಇದೊಂದು 5, ಇದು 0 ಇದು 0, 5 + 5 10ಕ್ಕೆ 0 ದಶಕ 1, 0 ಇದು 5, 5 1 6,
5 1 5. ನೀವು ಬೇಕಿದ್ರೆ ಇದನ್ನು ಮಲ್ಟಿಪ್ಲೈ ಮಾಡಿ ನೋಡಿ, ಇಷ್ಟು ಮಲ್ಟಿಪ್ಲಿಕೇಶನ್ ಬರುತ್ತೆ. ಇದು ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರುತ್ತೆ ಸಿಂಗಲ್ ಲೈನಲ್ಲಿ. ಸೊ ಅದರಿಂದ ನಾವೇನು ಮಾಡಬೇಕು, ಇದನ್ನು ಸಬ್ಟ್ರಾಕ್ಟ್ ಮಾಡಬೇಕು. 5,50,50 ಸಬ್ಟ್ರಾಕ್ಟ್ ಮಾಡಬೇಕು. ಆ ಸಿಂಗಲ್ ಲೈನ್ ಮಲ್ಟಿಪ್ಲಿಕೇಶನ್ ಯಾವಾಗಾದ್ರೂ ಟೈಮ್ ಸಿಕ್ಕಾಗ ನಾನು ಹೇಳ್ಕೊಡ್ತೀನಿ ನಾನು. ಸೊ ಸಬ್ಟ್ರಾಕ್ಟ್ ಮಾಡಿ ಅಂದರೆ ಕಳಿಬೇಕು. 5 4ರಲ್ಲಿ 5 ಹೋಗಲ್ಲ. ಸೊ ಇದನ್ನು 5 ಮಾಡಿಕೊಂಡು ಇದು 10 ಆಗ್ತದೆ, ಇದು 9 ಮಾಡ್ಕೊಂಡು ಇದು 10 ಆಗ್ತದೆ, ಇದನ್ನು 9 ಮಾಡ್ಕೊಂಡು ಇದು 14 ಆಗ್ತದೆ. 14ರಲ್ಲಿ 5 ಹೋದರೆ 9, ಈ 9, ಇದು 9, ಇದು 5, ಇದು 0. ಸೊ ಆ್ಯಕ್ಚುಲಿ ಇಷ್ಟು ಬರ್ಬೇಕು ಆನ್ಸರ್. ಸಾರಿ, ಸಬ್ಟ್ರಾಕ್ಷನ್ ರಾಂಗ್ ಮಾಡಿದೆ ನೋಡಿ ನಾನು. ಇಲ್ಲಿ 9ರಲ್ಲಿ 5 ಹೋದರೆ 4, ಇದು 4 ಆಗಬೇಕು ಆ್ಯಕ್ಚುಲಿ. ಎಸ್ 5, 14ರಲ್ಲಿ 5 ಹೋದರೆ 9, ಇದು 9, 9ರಲ್ಲಿ 5 ಹೋದರೆ 4, ಇದು 5, 5ರಲ್ಲಿ ಎಸ್ 54,995. ಆಪ್ಷನ್ ಸಿ, 3ನೇ ಆಪ್ಷನ್ ಕರೆಕ್ಟ್. ಎಸ್, ನೆಕ್ಸ್ಟ್ ಕ್ವಶನ್ಗಳು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.